ನಮ್ಮ ರಾಜ್ಯದಲ್ಲೆಲ್ಲ ಇಡೀ ನಮ್ಮ ದೇಶಕ್ಕೆ ಜಾತಿ ಗಣತಿ ಮಾಡೋದು. ಜಾತಿ ಗಣತಿ ಮಾಡೋದು ಅಂತ ಹೇಳಿದ್ರೆ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಅವರು ಒಂದು ಉಲ್ಲೇಖನೆ ಮಾಡಿದ್ದಾರೆ. ಜಾತಿಗನುಗುಣವಾಗಿ ಮೀಸಲಾತಿ ಸಿಗಬೇಕು ಅನ್ನೋದು ಇದು ಉದ್ದೇಶ. ಇಲ್ಲಿ ಯಾವ ಜನಾಂಗ ಎಷ್ಟಿದೆ, ಅದು ತಕ್ಕಂತೆ ಅವ್ರಿಗೆ ಮೀಸಲಾತಿ ಸಿಗ್ತಾ ಇದೆಯೋ ಇಲ್ಲವೋ ಅನ್ನೋದು ತಿಳ್ಕೊಳ್ಳೋಕ್ಕೆ ಜಾತಿ ಗಣತಿ ಅವಶ್ಯಕತೆ ಇರುವಂಥದ್ದು. ಅದನ್ನ ಆಗದೇ ಇರೋವಂಥ ವಿರೋಧ ಪಕ್ಷಗಳು ನಾನಾ ರೀತಿಯ ವ್ಯಾಕರಣಗಳನ್ನ ಮಾಡ್ತಾಯಿದ್ದಾರೆ. ಇಲ್ಲಿ ಕರೆಕ್ಟಾಗಿ ಈಗ ಕೆಲವರು ವಿರೋಧ ವ್ಯಕ್ತ ಮಾಡಿರ್ಬೋದು, ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿರ್ಬೋದು. ನಾವು ಸರ್ಕಾರವನ್ನು ಕೇಳ್ಕೊಳ್ಳೋವಂಥದ್ದು ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನು ಮಾಡಿ ಆ ಜನಗಳಿಗೆ, ಯಾರು ಶೋಷಿತ ವರ್ಗದವರು ಎಲ್ಲ ವರ್ಗದವ್ರಿಗೂ ಅವ್ರ ಜಾತಿಗೆ ಅನುಗುಣವಾಗಿ ಮೀಸಲಾತಿ ಸಿಗೋದು ಉದ್ದೇಶ. ಇದು ವಿರೋಧ ಪಕ್ಷ ಆಗದಿರೋದಕ್ಕೆ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಪ್ರತಿ ಇದೆ. ಇವೆಲ್ಲ ಕಟ್ಟುಕತೆ. ಜಾತಿ ಗಣತಿ ಇನ್ನೂ ಸಂಪುಟದಲ್ಲಿ ವಿಸ್ತೀರ್ಣವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋ ಭರವಸೆ, ಒಳ್ಳೇದು ಮಾಡ್ತೀವಿ ಅನ್ನೋ ವಿಶ್ವಾಸ.